ಇವತ್ತು ಬೆಳಗ್ಗೆ 8:45 ಆಸುಪಾಸಿನಲ್ಲಿ ವಿಮಾನ ದುರಂತ ಸಂಭವಿಸಿತು. ಆ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಸೇರಿದಂತೆ 5 ಮಂದಿ ಸುಟ್ಟು ಕರಕಲಾಗಿದ್ದಾರೆ, ದುರ್ಮರಣವನ್ನಪ್ಪಿದ್ದಾರೆ ಎನ್ನುವಂತಹ ಸುದ್ದಿ ಇಡೀ ದೇಶದಾದ್ಯಂತ ಸುದ್ದಿ ಹಬ್ಬಿದೆ. ಬಾರಾಮತಿಯ ಬಳಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕಾದ್ರೆ ಅಥವಾ ಮಾಡೋದಕ್ಕೂ ಮುಂಚಿತವಾಗಿಯೇ ಅಜಿತ್ ಪವಾರ್ ಇದ್ದಂತಹ ಆ ಒಂದು ವಿಮಾನ ಪತನಗೊಂಡಿದೆ. ಪತನಕ್ಕೆ ಕಾರಣ ದಟ್ಟ ಮಂಜು ಅನ್ನುವಂಥ ಕಾರಣವನ್ನು ಕೊಡಲಾಗ್ತಾ ಇದೆ. ಮೇಲ್ನೋಟಕ್ಕೆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಎಲ್ಲ ಸೀಕ್ರೆಟ್ ಅಡಗಿದೆ, ಅದರಿಂದ ವಿಚಾರ ಗೊತ್ತಾಗಬೇಕಾಗಿದೆ. ಬೆಳಗ್ಗೆ 8:05 ಮುಂಬೈನಿಂದ ಟೇಕ್ ಆಫ್ ಆಗಿತ್ತು ಈ ಪ್ರೈವೇಟ್ ಜೆಟ್. ಮುಂಬೈನಿಂದ ಟೇಕ್ ಆಫ್ ಆದಂತಹ ಆ ಪ್ರೈವೇಟ್ ಜೆಟ್ ಬಾರಾಮತಿಯ ಬಳಿ ಬರುತ್ತೆ. ಬಾರಾಮತಿ ಬಳಿ ಬಂದ ತಕ್ಷಣ ದಟ್ಟ ಮಂಜು ಆವರಿಸ್ಕೊಂಡಿತ್ತು. ಆ ದಟ್ಟ ಮಂಜು ಆವರಿಸ್ಕೊಂಡಿದ್ದ ಕಾರಣದಿಂದಾಗಿ ವಿಮಾನ ಹಾರಾಟ ಕಷ್ಟಕರ ಅಂಥೇಳಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋದಕ್ಕೆ ಮುಂದಾಗ್ತಾರೆ ಆ ಪ್ರೈವೇಟ್ ಜೆಟ್ನ ಪೈಲಟ್. ಆದರೆ ಆ ಸಂದರ್ಭದಲ್ಲಿಯೇ ಕಂಟ್ರೋಲ್ ತಪ್ಪುತ್ತೆ. ಇಡೀ ಪ್ರೈವೇಟ್ ಜೆಟ್ ಪೈಲಟ್ನ ಕಂಟ್ರೋಲ್ ತಪ್ಪುತ್ತೆ. ಅದರ ಪರಿಣಾಮವಾಗಿಯೇ ಈ ವಿಮಾನ ಪತನ. ಈ ವಿಮಾನ ಪತನದಲ್ಲಿ ಪೈಲಟ್ ಸೇರಿದಂತೆ ಅಜಿತ್ ಪವಾರ್ ಜೊತೆಗೆ ಇದ್ದಂಥ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದೇಹ ಛಿದ್ರ ಆಗಿದೆ. ಮೃತದೇಹವನ್ನು ಗುರುತು ಪತ್ತೆ ಮಾಡೋದಕ್ಕೆ ಆಗ್ತಾ ಇಲ್ಲ. DNA ಪರೀಕ್ಷೆ ಮಾಡಿನೇ ಅದನ್ನು ನೀವು ಜೋಡಿಸ್ಬೇಕಾಗತ್ತೆ, ಅಥವಾ ಇಂಥವ್ರದ್ದೇ ಇದು ಕಾಲು ಅಥವಾ ಕೈ ಅಂತ ಹೇಳಬೇಕಾಗತ್ತೆ. ಅದು ನಿಮಗೆ ಕೇಳೋದಕ್ಕೆ ಎಷ್ಟೇ ಹಾರ್ಡ್ ಅಂದರೂ ಕೂಡ ನಿಜಕ್ಕೂ ಇದು ಆಗಿದಂತಹ ವಿಚಾರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕೈ ಕಾಲು ಬೇರ್ಪಟ್ಟಿದೆ, ಅದು ಯಾರ ಕೈ ಯಾರ ಕಾಲು ಗುರುತು ಪತ್ತೆ ಹಚ್ಚೋಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ಎಲ್ಲರ ದೇಹವೂ ಕೂಡ ಛಿದ್ರ ಆಗಿದೆ. ಅದರಲ್ಲಿ ಅವರವರ ಕುಟುಂಬಸ್ಥರಿಗೆ ಮೃತರ ಶವವನ್ನು ಹಸ್ತಾಂತರಿಸಬೇಕಾಗತ್ತೆ. ಅವರ ವಿಧಿವಿಧಾನದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಲೇಬೇಕಲ್ಲ. ಸೊ ಹಾಗಾಗಿ ಈ ಹೇಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ DNA ಪರೀಕ್ಷೆ. ಕೈ ಕಾಲು ಬೇರ್ಪಟ್ಟಿರುತ್ತೆ, ದೇಹ ಒಂದು ಕಡೆ ಇರುತ್ತೆ, ರುಂಡ ಒಂದು ಕಡೆ ಇರುತ್ತೆ. ಈ ರೀತಿಯಾದಂತಹ ಸಿಚುವೇಶನ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಆಸ್ಪತ್ರೆಗೆ ರವಾನಿಸಿ, ಮೃತದೇಹವನ್ನು ಆಸ್ಪತ್ರೆಗೆ ರವಾನಿಸಿ DNA ಪರೀಕ್ಷೆಯಲ್ಲಿ ಓಕೆ. ಈಗ ಅಜಿತ್ ಪವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಗಣ್ಯರು ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಪ್ರಭಾವದಲ್ಲಿದ್ದಂಥ ಅಜಿತ್ ಪವಾರ್ ನಮ್ಮ ಕನ್ನಡ ನಾಡಿನ ಜೊತೆಗೆ ಬಹಳಷ್ಟು ಸುಮಧುರ ಸಂಬಂಧಗಳನ್ನು ಹೊಂದಿದ್ರು. ಮಹಾರಾಷ್ಟ್ರದ ಉಸ್ತುವಾರಿಯಾಗಿ ನಾನು AICCಯ ಉಸ್ತುವಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವು ರಾಜಕೀಯ ಪ್ರಸಂಗಗಳಲ್ಲಿ ನಾವು ಅವರು ಸೇರಿದ್ವಿ. ಅಷ್ಟೇ ಅಲ್ಲ, ಅವರ ಆ ಸ್ನೇಹ ಇವತ್ತು ನಾನು ನೆನಪಿಸ್ಕೊಳ್ತೀನಿ. ಅವರಿಗೆ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ದುರಂತದ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಅಂಥೇಳಿ ಸುಮಾರು 8:45 ಈ ವಿಮಾನ ಪತನ ಆಗಿದೆ. ಅಲ್ಲಿ ನೀವು ಬ್ಲರ್ ನೋಡ್ತಾ ಇದ್ದೀರಲ್ಲ, ಆ ಬ್ಲರ್ ಬಂದು ಮೃತದೇಹ ಛಿದ್ರ ಆಗಿರೋದು. ಮೃತದೇಹ ಛಿದ್ರ ಆಗಿದೆ, ಕೈ ಕಾಲು ಬೇರ್ಪಟ್ಟಿದೆ. ಅದು ಯಾರ ಕೈ ಯಾರ ಕಾಲು ಗುರುತು ಪತ್ತೆ ಹಚ್ಚೋಕ್ಕಾಗದಂತಹ ಪರಿಸ್ಥಿತಿಯಲ್ಲಿ. ಇದರ ಜೊತೆಗೆ ಮೃತರ ಕುಟುಂಬಸ್ಥರಿಗೆ ಆ ಶವವನ್ನು ಹಸ್ತಾಂತರಿಸಬೇಕು ಅಂದಾಗ ಹೇಗೆ ಸಾಧ್ಯ ಅದು ಅಂತ DNA ಪರೀಕ್ಷೆ ಮಾಡಬೇಕಾಗತ್ತೆ. DNA ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಇವರದ್ದೇ ಕೈ ಇವರದ್ದೇ ಕಾಲು ಅಂತ BY ವಿಜೇಂದ್ರ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಹಿರಿಯ ರಾಜಕಾರಣಿ, ಅಲ್ಲಿಯ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವಂಥದ್ದು ಬಹಳ ಆಘಾತಕಾರಿಯಾದಂಥ ಒಂದು ಸುದ್ದಿ. 8 ಬಾರಿ ಶಾಸಕರಾಗಿ, ಆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ, ಬೇರೆ ಬೇರೆ ಇಲಾಖೆಗಳನ್ನು ಕೂಡ ನಿರ್ವಹಿಸಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ವಿಮಾನ ದುರಂತದಲ್ಲಿ ಇವತ್ತು ದುರಂತದ್ದು ಬಹಳ ನೋವು ತರ್ತಕ್ಕಂಥ ಸಂಗತಿ. ಆ ನೋವನ್ನು ತಡಿತಕ್ಕಂಥ ಶಕ್ತಿ ಅವರ ಬೆಂಬಲರಿಗೆ ಆ ಭಗವಂತ ನೀಡಲಿ. ಅವರ ಕುಟುಂಬದ ಸದಸ್ಯರು ಕೂಡ ನೋವು ತಡೆಯುವಂಥ ಶಕ್ತಿಯ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಈ ಸಂದರ್ಭ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೆ.
ಏನೋ ವಿಶೇಷ ಅಧಿವೇಶನ ನಡೀತಾ ಇದೆ. ವಿಧಾನಸಭೆಯಲ್ಲಿ ಎಚ್ ಕೆ ಪಾಟೀಲರು ಸಂತಾಪ ಸೂಚಿಸ್ತಾ ಇದ್ದಾರೆ ಅಜಿತ್ ಪವಾರ್ ಅವರ ದುರ್ಮರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬನ್ನಿ ನೋಡೋಣ. ಯಾಕಂದರೆ ನಮ್ದು ಆಗಲೇ ಅವಾರ್ಡ್ ಟೈಮ್ ಮುಗಿದು ಹೋಗಿತ್ತು. ಆದಾಗ್ಯೂ ನಮ್ಮ ಕರ್ನಾಟಕದ ಆ ನಿಲುವಿಗೆ ಅನುಕೂಲಕರವಾದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದನ್ನು ಸಹಿತ ನೆನಪು ಮಾಡ್ಕೋತೀನಿ. ಅಂಥ ಒಬ್ಬ ಕ್ರಿಯಾಶೀಲ ನಾಯಕ, ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥವನು, ಸಹಕಾರ ಕ್ಷೇತ್ರದಲ್ಲಿ ಭಾಳ ಎತ್ತರದಲ್ಲಿ ನಿಂತು ಕೆಲಸ ಮಾಡಿದವರು. ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆಗಳು ಉಳಿದಿದ್ದರೆ ಅವುಗಳಿಗೆ ಅಜಿತ್ ಪವಾರ್ ಅವರ ಸೇವೆಯೂ ಸಹಿತ ಭಾಳ ವಿಶೇಷವಾದದ್ದು ಅನ್ನೋದನ್ನು ನೆನಪಿಸ್ಕೋತಾ ಅವರಿಗೆ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. ಪ್ರತಿಪಕ್ಷ ನಾಯಕ. ಸನ್ಮಾನ್ಯ ಅಧ್ಯಕ್ಷರೇ, ಅಜಿತ್ ಅನಂತರಾವ್ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಂಥವರು. ಬೆಳಗ್ಗೆ ನಾನು ನನ್ನ ಆಫೀಸಲ್ಲಿ ಕೂತಿದ್ದಾಗ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ನೋಡಿ ಒಂದು ರೀತಿ ನಂಬಬೇಕೋ ನಂಬೇಡವೋ ಅನ್ನೋ ರೀತಿ ಆಯಿತು. ಅವರು ಫ್ಲೈಟ್ ಲ್ಯಾಂಡ್ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಆಗಿರುವಂಥ ದುರಂತದಿಂದ ಅವರ ಜೊತೆಗಿದ್ದವರು, ಅವರೂ ಸೇರಿ ಅವ್ರ ಜೊತೆಗಿದ್ದವರು ಸುಮಾರು 6 ಜನ ತೀರೋಗಿದ್ದಾರೆ ಅಂತೇಳಿ ಪ್ರಾರಂಭದಲ್ಲಿ ಅವರು ತೀರೋಗಿದ್ದಾರೆ ಅನ್ನೋ ಸುದ್ದಿ ಬಂದಿಲ್ಲ. ಆಮೇಲೆ ಅದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ನಾನು ಕೂಡ ತಮ್ಮ ಚೇಂಬರ್ಗೆ ಬಂದು ಇದಕ್ಕೊಂದು ಸಂತಾಪ ಸೂಚನೆಯನ್ನು ಮಾಡಬೇಕು ಅಂತಲೂ ನಾನು ವಿನಂತಿಯನ್ನು ಮಾಡಿದೆ. ಈಗಾಗಲೇ ಜನಸಾಮಾನ್ಯರ ಮಧ್ಯೆ ಅವರು ಒಂದು ದಾದಾ ಅನ್ನೋ ರೀತಿಯಲ್ಲಿ ಹೆಸರನ್ನು ಪರಿಚಿತರಾಗಿದ್ದಂಥವರು. 8 ಬಾರಿ ಶಾಸಕರಾಗಿ 6 ಬಾರಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಅವರು ಹಣಕಾಸು ಸಚಿವರಾಗಿ ಬಡ್ಜೆಟನ್ನು ಮಂಡಿಸಿರುವಂಥದ್ದು. ಅವರ ವಿಶೇಷ ಆದ್ಯತೆ ಆದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ನೀರಾವರಿ ಯೋಜನೆಗಳಿಗೆ ಅವರು ಪ್ರಮುಖ ಆದ್ಯತೆಯನ್ನು ಕೊಟ್ಟಂಥವರು. ಕೈಗಾರಿಕೆ ಮೂಲಸೌಕರ್ಯ, ನಗರಾಭಿವೃದ್ಧಿ ಬಗ್ಗೆ ಭಾಳ ಆಸಕ್ತಿ ಇದ್ದಂಥ ಮಹಾನ್ ವ್ಯಕ್ತಿ. ಅವರ ರಾಜಕೀಯ ಬದುಕಿನಲ್ಲಿ ಹಲವಾರು ಏರಿಳಿತವನ್ನು ನೋಡಿದ್ರೂ ಸಹ ದಿಟ್ಟ ನಿರ್ಧಾರಗಳ ಮುಖಾಂತರ ಅವರು ತಮ್ಮ ರಾಜಕೀಯ ಜೀವನವನ್ನು ಬೆಳೆದು ಬಂದಿದ್ದಾರೆ. ಅಜಿತ್ ಪವಾರ್ ಅವರು ಒಂದು ತೂಕದ ನಾಯಕರಾಗಿ ಭಾಳ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂಥವರು. NCPಯಲ್ಲಿ ಅವರ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಡೀ ಸಮಾಜಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅವರು ನಮ್ಮದ್ದೇ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ನಾನು ಕೂಡ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬದವರಿಗೆ ಈ ಸಂತಾಪವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತೇಳಿ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡಿ ತಾವು ತಂದಿರತಕ್ಕಂಥ ಸೂಚನೆಗೆ ನನ್ನ ಬೆಂಬಲವನ್ನು ಕೊಡ್ತಾಯಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಅಜಿತ್ ಪವಾರ್ ಅವರು ಬೆಳಗ್ಗೆ ಒಂದು ಶಾಲೆ ಕಾರ್ಯಕ್ರಮಕ್ಕೆ ಹೋಗೋ ಮಧ್ಯದಲ್ಲಿ ಅವರು ನಿಧನ ಆಗಿರ್ತಕ್ಕಂಥದ್ದು, ಅವ್ರ ಜೊತೆಲಿದ್ದಂಥವರೆಲ್ಲ ಸೇರಿ 6 ಜನಕ್ಕೂ ಮೊದಲನೇದಾಗಿ ಸಂತಾಪವನ್ನು ಸೂಚಿಸೋದ್ರ ಜೊತೆಯಲ್ಲಿ ಅವರು 1959ರಲ್ಲಿ ಜನಿಸಿ ಅಲ್ಲಿ ಬಾರಾಮತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಹಲವಾರು ವರ್ಷ ಸುದೀರ್ಘವಾಗಿ ಅವರು ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಖಾತೆಗಳು, ಹಣಕಾಸು ಖಾತೆ, ನೀರಾವರಿ ಖಾತೆ ಮತ್ತು ಇಂಧನ ಖಾತೆಗಳನ್ನೆಲ್ಲ ಉತ್ತಮ ರೀತಿಯಲ್ಲಿ ನಿಭಾಯಿಸಿ ಮತ್ತು ಶಿಸ್ತಿಗೆ ಹೆಸರಾದಂಥ ಒಬ್ಬ ರಾಜಕಾರಣಿನೂ ಕೂಡ ಹೌದು. ಅವ್ರನ್ನ ಪ್ರೀತಿಯಿಂದ ಅವ್ರ ಹಿಂಬಾಲಕರು ದಾದಾ ಅಂತಲೇ ಕರಿತಾ ಇದ್ದಂಥದ್ದನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ. ಆ ರೀತಿಯಲ್ಲಿ ಒಂದು ಜನಾಭಿಪ್ರಾಯ ಮೂಡಿಸ್ಕೊಂಡು ಜನರನ್ನೆಲ್ಲ ವಿಶ್ವಾಸ ತಗೊಂಡು ಸುದೀರ್ಘ ಕಾಲ ರಾಜಕೀಯದಲ್ಲಿದ್ದಂಥ ವ್ಯಕ್ತಿ ಈ ಥರ ದುರ್ಘಟನೆಗೆ ಒಳಗಾಗ್ತಕ್ಕಂಥದ್ದು ಅವ್ರದ್ದು ಯಾವುದೇ ತಪ್ಪಿಲ್ಲದ ರೀತಿಯಲ್ಲಿ ಆ ವೈಮಾನಿಕ ಇದರ ಮುಖಾಂತರ ಅವ್ರೇನಿವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ, ಅವರು ಮತ್ತು ಅವ್ರ ಜೊತೆ ಅಗಲಿದಂಥ 6 ಜನಕ್ಕೂ ಕೂಡ ಸಂತಾಪವನ್ನು ಸೂಚಿಸ್ತಾ ಅವರ ಕುಟುಂಬಕ್ಕೆ ಮತ್ತು ಅವರ ಅನುಯಾಯಿಗಳಿಗೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಮಾತು. ಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ಅಜಿತ್ ಪವಾರ್ ಅವರು ಭಾಳಷ್ಟು ರಾಜಕೀಯ ಮುತ್ಸದ್ದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಗಡಿ ಜಿಲ್ಲೆ ಗಡಿ ಭಾಗದಲ್ಲಿ ಇರೋದ್ರಿಂದ ಅಜಿತ್ ಪವಾರ್ ಅವರ ಭಾಳಷ್ಟು ಅನುಯಾಯಿಗಳು, ಅಭಿಮಾನಿಗಳು ನಮ್ಮಲ್ಲಿ ಕೂಡ ಭಾಳಷ್ಟು ಇದ್ದಾರೆ. ಈಗ ತಾನೇ ಹಿರಿಯರೆಲ್ಲ ಮಾತನಾಡಿದ ಹಾಗೆ ಅವರು ಭಾಳಷ್ಟು ಪೆರಡು ನೀರಾವರಿ ಮಂತ್ರಿಯಾಗಿ, ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ, ಇಂಡಸ್ಟ್ರಿಯಲ್ ಮಂತ್ರಿಯಾಗಿ
ಮಹಾರಾಷ್ಟ್ರ ಬೆಳಿಲಿಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದರು. ಅದರಲ್ಲೂ ಕೂಡ ಅವರು ಭಾಳಷ್ಟು ಧೈರ್ಯವಂತರಾಗಿದ್ದರು. ಭಾಳಷ್ಟು ಧೈರ್ಯವಂತದಿಂದ ಭಾಳಷ್ಟು ಡಿಸಿಷನ್ಗಳನ್ನು ಭಾಳಷ್ಟು ತಗೊಳ್ತಾ ಇದ್ರು. ಇನ್ನೊಂದು ಅವರು ಜನ ಅನುರಾಗಿಗಳಾಗಿದ್ದರು. ಯಾಕಂತಂದರೆ ಬೆಳಗ್ಗೆ 6:30 ಗಂಟೆಗೆ ನಾವು ಭಾಳಷ್ಟು ಜನ ಹೇಳ್ತಾರೆ ನಮಗೆ, ಯಾಕಂದರೆ ಭಾಳಷ್ಟು ಹತ್ತಿರದ ಸಂಬಂಧಗಳು ಇರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ಮತ್ತು ಬಾರಾಮತಿ ಇದಕ್ಕೆ. ಸೊ ಬೆಳಗ್ಗೆ 6:15ಗೆ ಜನರನ್ನ ಭೇಟಿಯಾಗಲಿಕ್ಕೆ ಶುರು ಮಾಡ್ತಾ ಇದ್ರು. ಯಾವುದೇ ಒಬ್ಬ ರಾಜಕಾರಣಿ ಸಾಮಾಜಿಕ ಬದ್ಧತೆ ಕಾಳಜಿ ಇದ್ದಂಥವ್ರು ತನ್ನ ಕ್ಷೇತ್ರದಿಂದ ಆಗಿರ್ಬೋದು ಅಥವಾ ಇಡೀ ರಾಜ್ಯದಿಂದ ಬರುವಂಥ ಜನ 6:15ಗೆ, ಇವತ್ತು ಅಜಿತ್ ಪವಾರ್ ಅವ್ರನ್ನ ಭೇಟಿ ಆಗಬೇಕು ಅಂತಂದರೆ ಅವರು 5:15ಗೆ ಹೋಗ್ತಾ ಇದ್ರು. 6 ಗಂಟೆ ವಾಕಿಂಗ್ನಿಂದ ಶುರು ಮಾಡ್ತಾ ಇದ್ರು. ಜನರ ಬಗ್ಗೆ ಅಷ್ಟೊಂದು ಕಾಳಜಿಯನ್ನು ತಗೊಳ್ತಾ ಇರುವಂಥ ಇಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ. ಕೊನೆಯ ರಾಜಕೀಯ ದಿನಗಳಲ್ಲಿ ಅವ್ರಿಗೆಲ್ಲ ಏನಾಯಿತು, ಎಷ್ಟು ಕಷ್ಟ ಅನುಭವಿಸಿದ್ರು, ಏನೆಲ್ಲ ಅವ್ರ ಮೇಲೆ ಚಾರ್ಜಸ್ ಆಯಿತು, ಯಾವ ರೀತಿ ರಾಜಕೀಯ ಬದಲಾವಣೆಯ ಸಂದರ್ಭದಲ್ಲಿ ಏನೆಲ್ಲ ರಾಜಕಾರಣ ಆಯಿತು ಅನ್ನೋದು ತಮಗೂ ಎಲ್ಲ ಗೊತ್ತು, ನಮಗೂ ಎಲ್ಲರಿಗೂ ಗೊತ್ತು. ಬಟ್ ಅವರು ಈ ರೀತಿ ಇವತ್ತು ಬೆಳಗ್ಗೆ ದುರ್ಘಟನೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ಆಗಲಿ ನಮ್ಮ ಅವರ ಅಭಿಮಾನಿಗಳಿಗೆ ನಂಬಲಿಕ್ಕೆ ಆಗಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಮತ್ತು ಅವರೆಲ್ಲ ಭಾಳಷ್ಟು ಲಕ್ಷಾಂತರ ಕೋಟಿಗಟ್ಟಲೆ ಅಭಿಮಾನಿಗಳಿಗೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ತಮ್ಮ ಮೂಲಕ ಕೇಳ್ತೀನಿ. ಲಕ್ಷ್ಮಣ್ ಸರ್. ಮಾನ್ಯ ಅಧ್ಯಕ್ಷರೇ, ಇವತ್ತು ಬೆಳಿಗ್ಗೆ ಅಜಿತ್ ಪವಾರ್ ಅವರ ನಿಧನದಿಂದ ಬಂದಿರತಕ್ಕಂಥ ಸುದ್ದಿಯನ್ನು ಕೇಳಿ ನಾವೆಲ್ಲರೂ ಕೂಡ ಭಾಳ ಮನಸ್ಸಿಗೆ ನೋವಾಗಿದೆ. ಒಬ್ಬ ಹಿರಿಯ ಸಹಕಾರಿಗಳಾಗಿದ್ದರು ಅವರು ಮತ್ತು ಸ್ನೇಹಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಭಾಗವಹಿಸಿ ನೇರ ನುಡಿಗೆ ಒಬ್ಬ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಅವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದೇ ಮಾತಾಡ್ತಕ್ಕಂಥವ್ರು, ನಿಷ್ಠೂರವಾಗಿರ್ತಕ್ಕಂಥ ಮಾತುಗಳು. ನಾನು 3-4 ಬಾರಿ ಅವ್ರ ಜೊತೆಗೆ ಸಭೆಗಳನ್ನು ಕೂಡ ನಾವು ಮಾಡಿದ್ದೀವಿ. ನಾನು ಹಿಂದೆ ಸಹಕಾರಿ ಸಚಿವನಿದ್ದಂಥ ಸಂದರ್ಭದಲ್ಲಿ ಶರದ್ ಪವಾರ್ ಅವರು ಕೇಂದ್ರದ ಕೃಷಿ ಸಚಿವರಾದಂಥ ಸಂದರ್ಭದಲ್ಲಿ 3-4 ಬಾರಿ ನಮ್ಮನ್ನೆಲ್ಲರೂ ಕೂಡ ಕರೆದು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಹತ್ತಿರದ ಸ್ವಭಾವಗಳನ್ನು, ಅವರ ನಡೆದು ಬಂದಿರತಕ್ಕಂಥ ದಾರಿಗಳನ್ನು ಭಾಳಷ್ಟು ನಾವು ಕಂಡಿದ್ದೀವಿ. ನೋಡಿ ಅಧ್ಯಕ್ಷರೇ, ಮನುಷ್ಯ ಹುಟ್ಟೋದು ಆಕಸ್ಮಿಕ, ಸಾವು ಮಾತ್ರ ಖಚಿತ. ಈ ಹುಟ್ಟು ಸಾವು ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಪವಿತ್ರವಾಗಿರ್ತಕ್ಕಂಥ ಬದುಕನ್ನು ನಾವು ಯಾವ ಥರದಿಂದ ಸ್ವಾರ್ಥಕತೆಯನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಇವತ್ತು ಅಜಿತ್ ಪವಾರ್ ಮುಖಾಂತರ ನಾವು ತಿಳ್ಕೊಬೇಕಾಗ್ತದೆ. ಬಹುಶಃ ಬಾರಾಮತಿ ಭಾಗದಲ್ಲಿರ್ತಕ್ಕಂಥ ಅಭಿವೃದ್ಧಿ, ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು, ಸತತ 6 ಬಾರಿ ಉಪಮುಖ್ಯಮಂತ್ರಿಗಳಾಗ್ತಕ್ಕಂಥದ್ದು ಸುಲಭದ ಮಾತಲ್ಲ. ಇದು ಯಾರು ಜನರ ಮಧ್ಯದಲ್ಲಿ ಇದ್ಕೊಂಡು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಜನರ ಪ್ರೀತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥ ರಾಜಕಾರಣಿಗೆ ಮಾತ್ರ ಇಂಥ ಒಂದು ಅವಕಾಶ ಸಿಗಲಿಕ್ಕೆ ಸಾಧ್ಯ ಇದೆ. ಅಂಥ ಮಹಾನ್ ಕಾರ್ಯವನ್ನು ಮಾಡಿರ್ತಕ್ಕಂಥ ಅಜಿತ್ ಪವಾರ್ ಅವರು ಸಹಕಾರಿ ರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು. ಬಹುಶಃ ನಾವೆಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೋಬೇಕು. ಇವತ್ತು ಅಂಥ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಎಲ್ಲದೇ ಇರತಕ್ಕಂಥದ್ದು ಒಂದು ಕ್ಷೇತ್ರಕ್ಕೆ ಮತ್ತು ಆ ಮಹಾರಾಷ್ಟ್ರ ರಾಜ್ಯಕ್ಕೆ ಆಗಲಿ ಮತ್ತು ಅನೇಕ ಕಡೆ ಅವರ ಒಂದು ಅಭಿಮಾನ ಬಳಗವನ್ನು ಕಟ್ಟಿರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಭಾಳ ದುಃಖ ಆಗಿದೆ. ಎಲ್ಲರೂ ಹೇಳಿದರು ಏನು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಚಿರಶಾಂತಿ ಸಿಗಲಿ ಅಂತ. ನಾನು ಅದನ್ನು ಹೇಳಕ್ಕೆ ಹೋಗಲ್ಲ. ಅಜಿತ್ ಪವಾರ್ ಅಂತ ವ್ಯಕ್ತಿ ಇನ್ನೊಮ್ಮೆ ಹುಟ್ಟಿ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಅಂಥ ವ್ಯಕ್ತಿಗಳು ದೇಶದಲ್ಲಿ, ರಾಜ್ಯದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ನಮಗೆಲ್ರಿಗೂ ಕೂಡ ಒಂದು ಸ್ವಾಭಿಮಾನಕ್ಕೆ ಒಂದು ಒಳ್ಳೆಯ ಹೆಸರು ತರ್ತಕ್ಕಂಥವ್ರು. ನಾನು ಅಜಿತ್ ಪವಾರ್ ಅವರು ಇವತ್ತು ಜಡವಾದ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದೊಂದಿಗೆ ಬೇಗ ಹೋಗಿರ್ಬೋದು. ಅವರ ಸೂಕ್ಷ್ಮ ಶರೀರ ಇನ್ನೊಂದು ಜಡವಾದ ಶರೀರದಲ್ಲಿ ಸೇರ್ಪಡೆಯಾಗಿ ಮತ್ತೆ ಈ ಭೂಮಿಗೆ ಬರಲಿ, ಆ ಭಾಗದಲ್ಲಿ ಇನ್ನಷ್ಟು ಅವರ ಸೇವೆ ಸಿಗಲಿ ಅವ್ರ ಮುಖಾಂತರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂಥ ರಾಜಕಾರಣಿಗಳು ಒಬ್ಬ ಮಾಡೆಲ್ ರಾಜಕಾರಣಿ, ಒಬ್ಬ ಅಂಥವ್ರನ್ನ ನೋಡಿ ನಾವು ಭಾಳಷ್ಟು ಕಲಿತಕ್ಕಂಥ ಅನೇಕ ವಿಚಾರಗಳನ್ನು ನಾವು ನೋಡಿದ್ವಿ. ಅಂತ ಅಜಿತ್ ಪವಾರ್ ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಬರ್ತಾರ ಗೌರವಾರ್ಥ 1 ನಿಮಿಷ ಮೌನ ವಹಿಸಿ.
ಈಗ ದಿನಾಂಕ 27/1/2026 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಕೆ ಷಡಾಕ್ಷರಿ. ವಿಧಾನಸಭೆಯಲ್ಲೂ ಕೂಡ ಅಜಿತ್ ಪವಾರ್ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಲಾಯಿತು. 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡುವ ಮುಖಾಂತರ ಸಂತಾಪವನ್ನು ಸೂಚಿಸಲಾಗಿದೆ. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಹಲವು ಶಾಸಕರು ಜೊತೆಗೆ ಮಂತ್ರಿಗಳು ಸಂತಾಪವನ್ನು ಸೂಚಿಸಿ ಜೊತೆಗೆ ಅಜಿತ್ ಪವಾರ್ ಅವರ ಮತ್ತು ಆ ಸಚಿವರ ಒಡನಾಟದ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಈ ಸಂದರ್ಭದಲ್ಲಿ ಗುಣಗಾನವನ್ನು ಮಾಡಿರುವುದು. ವಿಮಾನ ದುರಂತದಲ್ಲಿ ಡಿಸಿಎಂ ಅಜಿತ್ ಪವಾರ್ ದುರ್ಮರಣ ಹಿನ್ನೆಲೆಯಲ್ಲಿ ಹೇಗಾಯಿತು ಹೆಂಗಾಯಿತು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರಂತೆ. ನಾಳೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಮೋಸ್ಟ್ ಪ್ರಾಬಬ್ಲಿ ಆ ಒಂದು ಅಂತ್ಯಕ್ರಿಯೆಗೆ ಪ್ರಧಾನಿ ಮೋದಿ ಅವರು ಭಾಗಿಯಾಗುವ ಸಾಧ್ಯತೆಯಿದೆ. ಮಹಾರಾಷ್ಟ್ರ ಸರ್ಕಾರ ಮುಂದಿನ 3 ದಿನಗಳ ಕಾಲ ಶೋಕಾಚರಣೆಯನ್ನು ಹಮ್ಮಿಕೊಂಡಿದೆ. 3 ದಿನಗಳ ಕಾಲ ಯಾವುದೇ ರೀತಿಯಾದಂತಹ ಸರ್ಕಾರಿ ಕಾರ್ಯಕ್ರಮಗಳು ಜರುಗೋದಿಲ್ಲ. ನಾಳೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಆ ಅಂತ್ಯಕ್ರಿಯೆಗೆ ಪ್ರಧಾನಿ ಮೋದಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಬಾರಾಮತಿ ಅವರ ರಾಜಕೀಯ ಜೀವನ ಶುರು ಮಾಡಿದಂತಹ ಜಾಗ, ಅವರ ಭದ್ರಕೋಟೆ, ಅಜಿತ್ ಪವಾರ್ ಅವರ ಭದ್ರಕೋಟೆ, ದಾದಾನ ಭದ್ರಕೋಟೆ. ಅದೇ ಜಾಗದಲ್ಲಿ ಇವತ್ತು ದುರಂತ ಅಂತ್ಯ ಕಂಡಿರೋದು ವಿಪರ್ಯಾಸ. ಬದುಕುಳಿಸುವಂಥ ಪ್ರಯತ್ನಗಳು ಮಾಡೋಕ್ಕಾದರೂ ಕೂಡ ತಪ್ಪಿಸ್ಕೊಳ್ತಾ ಇರಲಿಲ್ಲ. ಹೇಗಾದರೂ ಮಾಡಿ ಬದುಕಿಸ್ಕೊಳ್ತಾ ಇದ್ರು. ಆದರೆ ಸ್ಥಳದಲ್ಲಿ ಹೇಗಾಗಿದೆ ಅಂತ ನೋಡಿ ನೀವೇ. ಬೆಂಕಿ ಆವರಿಸ್ಕೊಂಡಿದೆ, ದಟ್ಟ ಹೊಗೆ ಆವರಿಸ್ಕೊಂಡಿದೆ. ಹೊರಗಡೆ ದೇಹ ಛಿದ್ರ ಆಗಿದೆ ನೋಡಿ ಅಲ್ಲಿ. ಹೊರಗಡೆ ದೇಹಗಳು ಛಿದ್ರವಾಗಿ ಬಿದ್ದಿರ್ತವೆ. ಕೈ ಒಂದು ಕಡೆ, ಕಾಲು ಒಂದು ಕಡೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ. ಮೃತದೇಹ, ಯಾರ ಮೃತದೇಹ ಗೊತ್ತಿಲ್ಲ. ಗುರುತು ಸಿಗದಷ್ಟು ಪ್ರಮಾಣದಲ್ಲಿ ಸುಟ್ಟು ಕರಕಲಾಗಿತ್ತು ಬಾಡಿ ಕೂಡ. ಸೊ ಹಾಗಾಗಿ ಆಸ್ಪತ್ರೆಗೆ ಕಳಿಸ್ಕೊಡ್ಲಾಗ್ತದೆ. ಮೃತದೇಹವನ್ನು ಆಸ್ಪತ್ರೆಗೆ ಕಳಿಸಿ DNA ಪರೀಕ್ಷೆಯ ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಅಜಿತ್ ಪವಾರ್ ಅವರು ಬೆಳೆದು ಬಂದ ಹಾದಿಯ ಬಗ್ಗೆ ನನಗೆ ಹೇಳ್ತಾ ಇದ್ದೆ. ಅವರ ಹುಟ್ಟಿದ್ದು 1959 ಜುಲೈ 22ನೇ ತಾರೀಕು. ಇಲ್ಲಿಯ ತನಕ 66 ವರ್ಷ ವಯಸ್ಸು ಅವರಿಗೆ. ಹಲವು ಬಾರಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವು ಬಾರಿ ಬೇರೆ ಬೇರೆ ಸಂಪುಟದಲ್ಲಿ ಸಚಿವ ಸ್ಥಾನಗಳು ಸಿಕ್ಕಿದೆ. ಪೃಥ್ವಿರಾಜ್ ಚೌಹಾಣ್ ಅವರ ಸಂಪುಟದಲ್ಲಿ, ದೇವೇಂದ್ರ ಫಡ್ನವೀಸ್ ಅವರ ಸಂಪುಟದಲ್ಲಿ, ಉದ್ಧವ್ ಠಾಕ್ರೆ, ಏಕನಾಥ್ ಶಿಂದೆ ಅವರ ಸಂಪುಟದಲ್ಲಿ, ಫಡ್ನವೀಸ್ ಅವರ ಈಗ ಮತ್ತೊಮ್ಮೆ ಫಡ್ನವೀಸ್ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 1991 ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದು. ಅದಾದಮೇಲೆ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಅಲ್ಲಿಂದ 2014ರ ಅವಧಿಗೂ ತನಕ ಸತತವಾಗಿ 5 ಅವಧಿಗೆ 91, 95, 99, 2004, 2009 ಮತ್ತು 2014 ಹೀಗೆ ಸೋಲಿಲ್ಲದ ಸರದಾರನಾಗಿ ಅಜಿತ್ ಪವಾರ್ ಮುನ್ನುಗ್ತಾ ಇದ್ರು. ಆದರೆ ಆ ವಿಮಾನ ದುರಂತದಿಂದ ಅಜಿತ್ ಪವಾರ್ ಅವರು ದುರ್ಮರಣವನ್ನಪ್ಪಿದ್ದಾರೆ.